ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಮಾವಿನಕಾಯಿದು ಪುಡ್ಡಿಂಗ್, ಕ್ರೀಮ್ ಪುಡ್ಡಿಂಗ್. ಮಾವಿನಕಾಯಿದು ಕ್ರೀಮ್ ಪುಡ್ಡಿಂಗ್ ಮಾಡ್ತಾಯಿದ್ದೇನೆ. ಮನೆಯಲ್ಲಿ ಕ್ರೀಮ್ ಯಾವ ಥರ ಮಾಡ್ಬೋದು ಈಸಿಯಾಗಿ, ಅದನ್ನು ರೆಸಿಪಿನ ತೋರಿಸ್ತಾ ಇದ್ದೇನೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಒತ್ತಿ. ಸೊ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ. ನಾನು ಕೇಕ್ ಇದೊಂದು ಪಾತ್ರೆ ತೆಗೆದು ಅದಕ್ಕೆ ನಾನು ಯಾವ ಪಾತ್ರೆ ಬೇಕಾಗುತ್ತೆ ಸೊ ನಾನು ಅದನ್ನು ಸೈಡೆಲ್ಲ ಕಟ್ ಮಾಡಿದ್ದೇನೆ. ಬ್ರೆಡ್ಡಿದ್ದು ಪೀಸ್ ಬ್ರೆಡ್ ತಗೊಂಡು ಬಂದಿದ್ದೇನೆ ನಾನು ಶಾಪಿಂದ. ಸೊ ಯಾವ ಥರ ಬೇಕಾದರೂ ನೀವು ಸೆಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಬ್ರೆಡ್ ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಹಾಲಿಗೆ 1 ಚಮಚ ಸಕ್ಕರೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ಹಾಲು. ಇದು ಆಲ್ರೆಡಿ ಬಿಸಿಯಾದ ಹಾಲು, ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಕೋಲ್ಡ್ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ನೀವು ಹಾಲು ಬಿಸಿ ಮಾಡಲಿಲ್ಲ ಅಂದರೆ ತುಂಬ ಒಳ್ಳೆ ಬಿಸಿ ಮಾಡ್ಕೊಳ್ಳಿ. ಆ ಹಾಲು ಬಿಸಿ ಆಯಿತು. ನಾನು ಆ ಸೈಡಲ್ಲಿ ಪುನಃ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಈ ಸೈಡಲ್ಲಿ ಇಟ್ಟೆ ಗ್ಯಾಸಲ್ಲಿ. ನೋಡಿ, ಇದರ ಮೇಲೆ ನಾವು ಈಗ ಹಾಲು ಹಾಕಿದರೆ ಆಯಿತು, 1 ಗ್ಲಾಸ್ ಹಾಲನ್ನು. ಯಾಕಂದರೆ ನಾವು ಇದು ಬ್ರೆಡ್ ಸ್ವಲ್ಪ ಸ್ಮೂತ್ ಆಗಲಿ ಅಂತ. ತುಂಬ ಫ್ರೆಶ್ಶು ಒಳ್ಳೆ ಬ್ರೆಡ್ ಇದ್ದರೆ ನಾವು ಇದು ಹಾಕಬೇಕಂತ ಇಲ್ಲ, ಯಾಕಂದರೆ ಅದೇ ಸ್ಮೂತ್ ಇರುತ್ತೆ. ನೋಡಿ, ಇದು ನಾನು ಕ್ಯಾರಮಿಲ್ಕ್ ಅಂತ ನಿಮಗೆ ನಾವು ತೋರಿಸಿದೆ ನೋಡಿದ್ದೀರಲ್ವ, ಅದು ನಾನು ಕ್ಯಾರಮಿಲ್ಕನ್ನು ಆ ಅರ್ಧ ಲೀಟರ್ ಹಾಲಿಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಕ್ಯಾರಮಿಲ್ಕ್ ಪುಡ್ಡಿಂಗ್ ಯಾವ ಥರ ಮಾಡೋದು ನಾನು ನಿಮಗೆ ಆಲ್ರೆಡಿ ರೆಸಿಪಿ ಹಾಕಿದ್ದೇನೆ. ತುಂಬ ಈಸಿಯಾಗಿ ಕ್ಯಾರಮಿಲ್ಕ್ ಪುಡ್ಡಿಂಗ್ ಯಾವ ಥರ ಮಾಡೋದು ಅಂತ ರೆಡಿಮೇಡ್ ನೆಂಟರೆಲ್ಲ ಬಂದರೆ ಸೊ ಅದನ್ನು ರೆಸಿಪಿ ನೀವು ನೋಡ್ಕೊಳ್ಳಿ. ನೋಡಿ, ಅರ್ಧ ಲೀಟರ್ ಹಾಲಿಗೆ ನಾನು 1 ಪಾಕೆಟ್ ಕ್ಯಾರಮಿಲ್ಕ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕ್ಯಾರಮಿಲ್ಕ್ ಇಲ್ಲ ಅಂದರೆ ನೀವು ಇದರ ಬದಲಿಗೆ ಕಾರ್ನ್ಫ್ಲವರ್ ಹಾಕ್ಕೊಳ್ಬೋದು. ಕಾರ್ನ್ಫ್ಲವರ್ ಹಾಕಿದರೆ ಸಕ್ಕರೆ ಹಾಕ್ಕೊಳ್ಳಿ. ಕ್ಯಾರಮಿಲ್ಕ್ ಹಾಕಿದ್ರೆ ನಾನು ಸಕ್ಕರೆ ಹಾಕ್ತಾಯಿಲ್ಲ, ಯಾಕಂದರೆ ಕ್ಯಾರಮಿಲ್ಕಲ್ಲಿ ಸಕ್ಕರೆ ಇರುತ್ತೆ. ನೋಡಿ, ನಾನು ಇದು ಅದೇನು ಒಳ್ಳೆಯದಿಂದ 10 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡ್ತಾಯಿದ್ದೇನೆ. ಬಾಯ್ಲ್ ಆದ ನಂತರ ಅದು ಗ್ಯಾಸನ್ನು ಆಫ್ ಮಾಡಿ ಅದು ಬ್ರೆಡ್ನ ಮೇಲೆ ಹಾಕ್ತಾಯಿದ್ದೇನೆ. 10 ನಿಮಿಷ ಬಿಟ್ಟು ಹಾಕ್ಕೊಳ್ಳಿ, ಆವಾಗದು ಬ್ರೆಡ್ ಎಲ್ಲ ಫುಲ್ಲು ಕುಡಿಯುತ್ತೆ. ಸೊ ಹಾಗಾಗಿ ನಾನು ಹೇಳಿದೆ ನೋಡಿ, ಕ್ಯಾರಮಿಲ್ಕ್ ಇಲ್ಲ ಆದರೆ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲವರ್ ಸಿಗಲಿಲ್ಲ 1 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. ಸೊ ನೋಡಿ, ನಾನೊಂದು ಮಿಕ್ಸರ್ ಗ್ರೈಂಡ್ ತಗೊಂಡಿದ್ದೇನೆ. ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ಹಾಲಿದ್ದು ಗೆಣ್ಣೆ ಹಾಕ್ತಿದ್ದೇನೆ. ಹಾಲು ಬಿಸಿಯಾದ ನಂತರ ಮೇಲೆ ಗೆಣ್ಣೆ ಬರುತ್ತೆ ನೋಡಿ, ಅದನ್ನು ನಾನು ಹಾಕ್ತಿದ್ದೇನೆ. ಗೆಣ್ಣೆ ಹಿಡೋದು ಅಂತ ಗೊತ್ತಿಲ್ಲ ನಂಗೆ ಕನ್ನಡದಲ್ಲಿ. ಸೊ ನಾನು ಗೆಣ್ಣೆಯನ್ನು ತೆಗೆದು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ಒಂದು 3 ಚಮಚ ಇದು ನಾನು ಕ್ರೀಮ್ ಮಾಡೋದು. ನೀವು ಶಾಪಿಂದ ಬೇಕಾದ್ರೂ ಕ್ರೀಮ್ ತಗೊಂಡು ಬರ್ಬೋದು, ಅದರ ಕ್ರೀಮ್ ಜಾಸ್ತಿ ರೇಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಕ್ರೀಮ್ ಮನೆಯಲ್ಲಿ ನೋಡಿ ಹಾಲಿದ್ದು ಗೆಣ್ಣೆ ತೆಗೆದು ಅದಕ್ಕೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿದರೆ ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ. ನಾನು ಇದಕ್ಕೆ ಮಾವಿನಕಾಯಿ ಹಾಕ್ತಾಯಿದ್ದೇನೆ, ಯಾಕಂದರೆ ನಾನು ಮಾಡ್ತಾ ಇರೋದು ಮಾವಿನಕಾಯಿ ಕ್ರೀಮ್ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ನೀವು ಮಾವಿನಕಾಯಿ ಇಲ್ಲ ಅಂದರೆ ಚಿಕ್ಕು ಹಾಕ್ಬೋದು, ಬನಾನಾ ಹಾಕ್ಬೋದು, ಯಾವುದು ಫ್ಲೇವರ್ ಬೇಕಾದರೆ ಯೂಸ್ ಮಾಡ್ಬೋದು. ಇಷ್ಟಿದು ಮಿಕ್ಸರಿಂದ ಒಳ್ಳೆ ಗ್ರೈಂಡ್ ಮಾಡಿದೆ, ಆಯಿತು. ಕ್ರೀಮ್ ಥರ ಬರುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಬೇಕಾದರೆ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲ ಕೊಡ್ಬೋದು. ಯಾಕಂದರೆ ತುಂಬ ಒಳ್ಳೆಯದಲ್ವ ಗೆಣ್ಣೆ ಎಲ್ಲ, ತುಂಬ ಪ್ರೀತಿಯಿಂದ ತಿಂತಾರೆ ಮಕ್ಕಳು, ಖುಷಿಯಿಂದ ತಿಂತಾರೆ. ಇದು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಸೊ ನೋಡಿ, ಕ್ರೀಮ್ ರೆಡಿ ಆಯಿತು. ತುಂಬ ಒಳ್ಳೆ ಟೇಸ್ಟಿಯಾದ ಒಂದು ಕ್ರೀಮ್ ನಿಮಗೆ ರೆಡಿ ಆಯಿತು. ಇದೇ ಥರ ಎಲ್ಲ ಒಟ್ಟಿಗೆ ಒಳ್ಳೆಯಿಂದ ಮಿಕ್ಸ್ ಮಾಡಿದರೆ ಆಯಿತು. ಈ ಕ್ರೀಮನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಹಾಳಾಗಲ್ಲ. ಯಾವುದು ಬೇಕಾದರೆ ಕ್ರೀಮ್ ಪುಡ್ಡಿಂಗ್ ಮಾಡುವುದು, ಇಲ್ಲಾದರೆ ಐಸ್ ಕ್ರೀಮ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ. ತುಂಬ ಐಸ್ ಕ್ರೀಮ್ ಥರ ಕ್ರೀಮ್ ಆಗಿದೆ ನೋಡಿ, ತುಂಬ ಟೇಸ್ಟಿಯಾದ ಒಂದು ಕ್ರೀಮ್ ರೆಡಿ ಆಯಿತು. ನಾವು ಹೊರಗಿಂದ ಕ್ರೀಮ್ ತರೋದ್ರಿಂದ ತುಂಬ ರೇಟ್ ಜಾಸ್ತಿ ಇರುತ್ತೆ. ಅದು ಈ ಥರ ಮನೆಯಲ್ಲಿ ನಾವು ಒಂದು 4 ದಿವಸ ಹಾಲು ಬಿಸಿ ಮಾಡಿ ಅದರ ಮೇಲೆ ಗೆಣ್ಣೆ ತೆಗೆದ್ರೆ ನಿಮಗೆ ಒಂದು ಅರ್ಧ kg ಅಷ್ಟು ಕ್ರೀಮ್ ರೆಡಿ ಆಗುತ್ತೆ. ಮನೆಗೆ ಹಾಲು ಆಗುತ್ತೆ, ಕ್ರೀಮು ರೆಡಿ ಆಗುತ್ತೆ. ನೀವು ಫ್ಲವರ್ ಯಾವುದು ಇಲ್ಲಾದರೆ ಖಾಲಿ ಸಕ್ಕರೆ ಮತ್ತು ಇದು ಗೆಣ್ಣೆಯನ್ನು ಮಿಕ್ಸರ್ಲಿ ಗ್ರೈಂಡ್ ಮಾಡಿದರೆ ಆಯಿತು, ಕ್ರೀಮ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ.
ಕೇಕ್ ಎಲ್ಲ ಮಾಡಲಿಕ್ಕೆ ಸೂಪರ್ ಟೇಸ್ಟಿಯಾದೊಂದು ಕ್ರೀಮ್ ರೆಡಿ ಆಯಿತು. ಇದರ ಮೇಲೆ ಬೇಕಾದರೆ ನೀವು ಬೀಜ ಅಥವಾ ಬಾದಾಮ್ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ಯೂಸ್ ಮಾಡಲಿಲ್ಲ ಆದ್ರೂ ಪರವಾಗಿಲ್ಲ, ಇದು ಆಪ್ಷನಲ್. ನಾನು ಕಲ್ಲಿಂಗಡಿದು ಬೀಜ ಹಾಕ್ತಿದ್ದೇನೆ, ಯಾಕಂದರೆ ನನಗೆ ತುಂಬ ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇದು 4 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಡೀಪ್ ಫ್ರಿಜ್ಜಲ್ಲ, ಒಳಗಡೆ ಇಟ್ಕೊಳ್ಳಿ, ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 4 ಗಂಟೆ ಬಿಟ್ಟು ನಾನು ಇದು ಫ್ರಿಜ್ಜನ್ನು ತೆಗೆದು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ಥರ ಪುಡ್ಡಿಂಗ್ ಬಂದಿದೆ ಅಂತ. ತುಂಬ ಈಸಿಯಾದ ಪುಡ್ಡಿಂಗ್. ಅದೇ ಥರ ನಾವು ಕ್ಯಾರಮಿಲ್ಕ್ ಪೌಡರ್ ರೆಡಿಮೇಡ್ ಅಂಗಡಿಯಿಂದ ತಂದು ಯಾವ ಥರ ಪುಡ್ಡಿಂಗ್ ಮಾಡ್ಬೋದು, ಎಷ್ಟು ಈಸಿಯಲ್ಲಿ ಮಾಡ್ಬೋದು ಅಂತ ಅದು ನಾನು ಲಿಂಕನ್ನು ನಿಮಗೆ ಹಾಕ್ತಾ ಇದ್ದೇನೆ. ರೆಸಿಪಿ ನಾನು ಅದು ಆಲ್ರೆಡಿ ಹಾಕಿದ್ದೇನೆ, ಅದನ್ನು ನೀವು ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮ್ಯಾಂಗೋ ಕ್ರೀಮ್ ಪುಡ್ಡಿಂಗ್ ರೆಡಿ ಆಯಿತು. ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸ್ಮೂತಾಗಿ ಕ್ರೀಮಿಯಾಗಿ ಐಸ್ ಕ್ರೀಮ್ ತಿನ್ನುವ ಆಸೆ ಇದ್ದರೆ ಈ ಥರ ಕ್ರೀಮ್ ಪುಡ್ಡಿಂಗ್ ಮಾಡಿ ಕುಡೀರಿ, ತುಂಬ ಟೇಸ್ಟಿ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ನೋಡಲಿಕ್ಕೆ ಎಷ್ಟು ಚೆಂದ ಇದೆ, ಅಷ್ಟು ತಿನ್ನಲಿಕ್ಕೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ.